ಒಬ್ಬ ಹಿರಿಯ ರಾಜಕಾರಣಿ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಕಾಕಾಸೋ ಪಾಂಡುರಂಗ ಪಾಟೀಲ್ ಇವರು ಕೂಡ ನಿಧನರಾಗಿದ್ದಾರೆ. ಹುಕ್ಕೇರಿ ತಾಲೂಕಿನ ಕಣಗಲ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದರು. ಆ ಮೂಲಕ ರಾಜಕೀಯ ಪ್ರವೇಶ ಮಾಡಿ ಬೆಳಗಾಂನ ಕೇಂದ್ರ ಸಹಕಾರ ಬ್ಯಾಂಕ್ನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು. ಅವರು ಸಹಕಾರಿ ಕ್ಷೇತ್ರ, ರಾಜಕೀಯ ಮತ್ತು ನೀರಾವರಿ ಕ್ಷೇತ್ರಗಳಲ್ಲಿ ಭಾಳ ಆಸಕ್ತಿ ಹೊಂದಿದ್ದಂಥವರು. ಇವರು 3 ಬಾರಿ ಬೆಳಗಾವಿಯ ನಿಪ್ಪಾಣಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಂಥವರು. ಅವರು ನಮ್ಮನ್ನು ಇತ್ತೀಚೆಗೆ ಅಗಲಿದ್ದಾರೆ. ಅವರ ಆತ್ಮಕ್ಕೂ ಕೂಡ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಶಿವರಾಜ್, ಸಂತಾಪ ನಡೀತಿದೆ, ನೀವೆಲ್ಲ ಮಾತಾಡಿದ್ರೆ ಸಂತಾಪ ಯಾಕೆ ಬೇಕು? ಬಾರಪ್ಪ ಮಂತ್ರಿ, ನೀವು ಯಾಕೆ ಒಂದು ಪಾವಿತ್ರತೆ ಇಲ್ವಾ ಸಂತಾಪಕ್ಕೆ? ಯಾರಿಗೆ ಮಾತಾಡಬೇಕಾದ್ರೆ ಹೊರಗೆ ಹೋಗಿ ಮಾತಾಡಿ. ಇಲ್ಲಿ ಏನ ಒಂದು ದುಃಖದ ವಿಚಾರ ಆಗಿ ತೀರೋಗಿದೆ, ಅವ್ರಿಗೆ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಅವರ ಕುಟುಂಬದ ಅಭಿಮಾನ ನೋಡ್ತಾ ಇದ್ದಾರೆ. ಇಲ್ಲಿ ಸಂತಾಪ ಆಗೋ ನೀವು ನಿಮ್ಮಷ್ಟೇ ಇಲ್ಲಿ ತಮಾಷೆ ಮಾತಾಡಿ ಕೂತ್ಕೊಂಡ್ರೆ ಏನು ಪ್ರಾಮುಖ್ಯ ಬರ್ತದಕ್ಕೆ? ಸಂಸ್ಕೃತಿ ಸಚಿವರು ಆಯ್ತು. ಶಿವರಾಜ್, ಇದಕ್ಕೊಂದು ಅವ್ರು ಹೇಳಿದ್ರು ಅಂತ ಹೇಳಿ ನೀವೊಂದು ಸೇರಿಸ್ಬೇಕು ಅಂತಲ್ಲ. ಆಮೇಲೆ ಶ್ರೀ ಡೆರಿಕ್ MB ಪುಲಿನ್ಪಾ ಇವರು ನಾಮನಿರ್ದೇಶಿತ ಸದಸ್ಯರು, 2 ಸಾರಿ ಸದಸ್ಯರಾಗಿದ್ದರು. ಇವರು ಆಂಗ್ಲೋ ಇಂಡಿಯನ್ ವರ್ಗದಿಂದ ಸದಸ್ಯರಾಗಿದ್ದಂಥವರು. ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂಥ ಕಾಳಜಿಯನ್ನು ಇಟ್ಕೊಂಡಿದ್ದಂಥವರು. ಇವರ ಆತ್ಮಕ್ಕೂ ಕೂಡ ಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. N. ರಾಜಣ್ಣ ನಮ್ಮ ಜೊತೆ ಇದ್ದಂಥ ಶಾಸಕರು, ಅವರು ಪಾಪ ಭಾಳ ಶಿಸ್ತಿನ ಮನುಷ್ಯ. ಯಾವಾಗಲೂ ಜೋರಾಗಿ ಮಾತಾಡೋರು, ಆದರೆ ಶಿಸ್ತನ್ನು ಬಿಟ್ಟು ಎಲ್ಲೂ ಕೂಡ ಹೋಗ್ತಿರ್ಲಿಲ್ಲ ಅವರು. ಸೊ ಅಂಥವರು ಶಾಸಕರಾಗಿದ್ದರು, ನಮ್ಮ ಜೊತೆಯಲ್ಲಿದ್ದರು. ಜೊತೆಗೆ ದಂಡು ಪ್ರದೇಶದ ಗೋಪಾಲಕರ ಸಂಘದ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದರು. ಅವರಿಗೆ ಪ್ರಾಣಿ ದಯಾ ಸಂಘದ ಪ್ರತಿನಿಧಿ ಕೂಡ ಆಗಿದ್ದರು. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದರು. ಇವರು ನಗರ ಪಾಲಿಕೆ ಸದಸ್ಯರಾಗಿದ್ದರು, ಆಮೇಲೆ ಶಾಸಕರಾಗಿದ್ದರು. ಭಾಳ ಮುಖ್ಯವಾಗಿ ಹೈನುಗಾರಿಕೆ ನಡೆಸ್ತಾ ಇದ್ದರು ಇವರು. ಈ ಹೈನುಗಾರಿಕೆಯಲ್ಲಿ ಕೊನೆಯವರೆಗೂ ಕೂಡ ಹೈನುಗಾರಿಕೆ ನಡೆಸ್ತಾ ಇದ್ದರು. ಸೊ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಡೇವಿಡ್ ಸಿಮಿಯಾನ್ ಮೇಲ್ಮನೆ ಸದಸ್ಯರಾಗಿದ್ದರು, ಗುಲ್ಬರ್ಗದವರು. ಅವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದಂಥವರು, ನಮ್ಮ ಪಾರ್ಟಿನಲ್ಲಿ ಇದ್ದಂಥವರು. ಅವರು MA ಪದವೀಧರರಾಗಿದ್ದರು. ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನು ತೊಡಗಿಸ್ಕೊಂಡಿದ್ದರು. ಅವರು 96ರಿಂದ 2002ರವರೆಗೆ ವಿಧಾನ ಪರಿಷತ್ತಿನ ನಾಮನಿರ್ದೇಶಿತ ಸದಸ್ಯರಾಗಿದ್ದರು. ಆಮೇಲೆ ಉಪ ಅಧ್ಯಕ್ಷರಾಗಿದ್ದರು. ಆಮೇಲೆ ಸ್ವಲ್ಪ ದಿನ ಹಂಗಾಮಿ ಸಭಾಪತಿಗಳಾಗಿ ಕೂಡ ಕೆಲಸ ಮಾಡಿದರು. ಅವರು ಕೂಡ ಇತ್ತೀಚೆಗೆ ಆಗಲಿದ್ದಾರೆ, ನಮ್ಮ ಜೊತೆ ಇದ್ದಂಥವರು. ಅವರ ಆತ್ಮಕ್ಕೂ ಕೂಡ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಡಾಕ್ಟರ್ N. ತಿಪ್ಪಣ್ಣ ಇವರು ವಕೀಲರಾಗಿದ್ದರು, ವೃತ್ತಿನಲ್ಲಿ ಒಳ್ಳೆ ಲಾಯರ್ ಕೂಡ ಆಗಿದ್ದರು. 3 ಬಾರಿ ವಿಧಾನ ಪರಿಷತ್ತಿಗೆ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಸ್ವಲ್ಪ ದಿನ ಹಂಗಾಮಿ ಸಭಾಪತಿಯಾಗಿ ಕೆಲಸ ಮಾಡಿದ್ದಾರೆ.
ಇವರು ಭಾಳ ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದರು. ಅವರು ಬಳ್ಳಾರಿ ವೀರಶೈವ ವಿದ್ಯಾವರ್ಧಕ ಸಂಘದ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದರು. ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಮೆಂಬರು, ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಸೆನೆಟ್ ಮೆಂಬರ್ ಆಗಿ ಕೂಡ ಕೆಲಸ ಮಾಡಿದರು. ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.